ನೀವು ನಾವು ಹೇಳಿದವ್ರಿಗೆ ಲೋನ್ ಕೊಡಬೇಕು ಅಂತ ಕಂಡೀಷನ್ ಹಾಕಿದ್ದೀವಿ. ಲೋನ್ ಕೊಡ್ತಾವ್ರೆ, ನೀವು ಆ ಲೋನ್ ತಗೊಳ್ಳಿ. ನಿಮ್ಗೆ ಲೋನ್ ತಗೊಂಡು ಒಳ್ಳೆ ಸಮಯಸ್ ಕೊಡ್ತಾ ಇದೀವಿ, ಕೊಡ್ತಾ ಇಲ್ಲ ಇಲ್ಲದ. ನಾನಿರೋವರೆಗಂತೂ ನಿಮ್ಗೆ ಲಾಭ ನಷ್ಟ ಆಗ್ತದ. ಡೈರಿ ಗ್ರಾಮ್ ಹಾಲ್ಗೂ ಕೂಡ ಲೆಕ್ಕ ಕೊಡ್ತಕ್ಕಂಥದ್ದು 100% ಕೆಲಸ ಮಾಡ್ತೀನಿ ನಾನು. ಪೈಸಾ ಲೆಕ್ಕ ಕೊಡ್ತೀನಿ. ಇವತ್ತು ಹೇಳ್ತಾ ಇದ್ದೀನಿ, ಕೇಳ್ಕೊಳ್ಳಿ ನೀವು. ಪೈಸಾ ಲೆಕ್ಕ ಕೊಡ್ತೀನಿ. ನೀವು ಯಾವುದೇ ಆತಂಕ ಒಳಗಾಗ್ಬೇಡಿ. ನಿಮ್ಮ ಶ್ರಮಕ್ಕೆ ತಕ್ಕ ಬೆಲೆ ಕೊಡ್ತಕ್ಕಂಥದ್ದನ್ನ ಮಾಡ್ತೀನಿ ನಾನು. ಹಂಗಾಗಿ ನಾನಿರೋ 5 ವರ್ಷ ಕೂಡ ನಿಮ್ಗೆ ನಷ್ಟ ಆಗೋದಿಲ್ಲ. ಇನ್ನೆಲ್ಲ ಏರುಗತಿನೇ. ನೀವು ಮೊನ್ನೆ ಒಂದು ಹೋರಾಟ ಮಾಡಿದ್ವು ನಾವು, ಹಾಲು ಬೆಲೆ ಕಷ್ಟ ಅಂತ ಹೇಳಿದ್ರಿ ನೀವು. ನಾನು ಮೊನ್ನೆ ಸ್ಟ್ರೈಕ್ ಮಾಡಿಸ್ದೆ. 10 ರೂಪಾಯಿ 1 ಲೀಟರ್ ಮೇಲೆ ಹಾಲು ಜಾಸ್ತಿ ಮಾಡಬೇಕು ಸರ್ಕಾರ. ಮತ್ತೆ ನೀವು ಸರ್ಕಾರ ರಚನೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಗೆ ಸಹಾಯಧನ 5 ರೂಪಾಯಿಗೆ 3 ರೂಪಾಯಿ ಸೇರಿಸ್ಕೊಡ್ತೀವಿ ಅಂತ ಹೇಳಿದ್ರಿ. ನೀವು ಕೊಟ್ಟಿಲ್ಲ. ಹಂಗಾಗಿ ನೀವು ಅದನ್ನು ಕೂಡ ರೈತರು ಸಂಕಷ್ಟದಲ್ಲಿ ಅವರೇ. ಮೊನ್ನೆ ಮುಖ್ಯಮಂತ್ರಿಗಳೇ ಕೊಡಬೇಕು, ನೀವು ರೈತರ ಮಗ, ಹಂಗೆ ಕೊಡಬೇಕು ಅಂತ ಹೋರಾಟ ಮಾಡಿದ್ವಿ ನಾವು. ಆ ಹೋರಾಟಕ್ಕೆ ಎಷ್ಟು ಜನ ಬಂದಿರಿ ಕೈ ಮೇಲೆ ಮಾಡಿ ಸ್ವಲ್ಪ. ನೋಡಿ, ನೀವು 10 ರೂಪಾಯಿ ಜಾಸ್ತಿ ಆದರೆ ನನಗ ಬರ್ತದೆ ದುಡ್ಡು, ಅದು ಬರ್ತದೇನಕ್ಕ? ನಾನು ಹೋರಾಟ ಮಾಡ್ತಾ ಇದ್ದೀನಿ ಸರ್ಕಾರದ ವಿರುದ್ಧ. ಕನ್ವಿನ್ಸ್ ಆಗಿದ್ದಾರೆ. ನಾವು ಕೂಡ ಒಂದು 3-4 ಸಾವಿರ ಜನ ಸೇರಿದ್ವಿ. 3-4 ಸಾವಿರ ಜನ ಸೇರಿ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಮಾಡಲಿಲ್ಲ ಒಂದು ವಾರದಲ್ಲಿ ಅಂದ್ರೆ ಬೀದಿಗಿಳಿದು ಬಹಳ ದೊಡ್ಡ ಉಗ್ರವಾದ ಹೋರಾಟ ಮಾಡ್ತೀವಿ. ನಾವು ಹಾಲು ಕೊಡೋದನ್ನ ನಿಲ್ಲಿಸಬೇಕಾಗ್ತದೆ ಅಂತೇಳಿ ಹೇಳಿದೆ. ನೀವು 5-6 ವರ್ಷಗಳಿಂದ 5-6 ವರ್ಷಗಳಿಂದ ಮ್ಯಾಟ್ ಕೊಟ್ಟಿರಲಿಲ್ಲ ಪಾಪ ನಿಮ್ಗೆ. ನೀವು ಬಂದ ನನಗೆ ರಿಕ್ವೆಸ್ಟ್ ಮಾಡಿದ್ರಿ ಮ್ಯಾಟ್ ಕೊಡಬೇಕು ಅಂತೇಳಿ. ಮ್ಯಾಟ್ ಖಂಡಿತವಾಗಿ ಬೇಕು. ಮ್ಯಾಟ್ ಕೊಡ್ಲಿಲ್ಲ ಅಂದ್ರೆ ಹಸುಗಳಿಗೆ ಕೆತ್ತಲು ಭಾವ ಆಗ್ತದೆ, ಸಂಗಣಿ ಮೇಲೆಲ್ಲ ಮಲ್ಲಿಗೆ. ಆ ಕಾರಣಕ್ಕಾಗಿ ಮ್ಯಾಟ್ ಇಂಡೆಂಟ್ ತಗೊಂಡು ಎಷ್ಟು ಕೊಟ್ಟರು ಗೊತ್ತಾ? ನೀವು 1.5 ಲಕ್ಷ ಮ್ಯಾಟ್ ಬೇಕು ಅಂತ ಕೊಟ್ರಿ. ನೀವು ಎಷ್ಟು? 1.5 ಲಕ್ಷ ಮ್ಯಾಟ್ ಇಂಡೆಂಟ್ ಕೊಟ್ರಿ. ಹಂಗಂತೇಳಿ ನಾನು ಜಾಸ್ತಿ ಅಂತ ಹೇಳಿಲ್ಲ. 2700 ರೂಪಾಯಿ ಮ್ಯಾಟ್, ಅದು 1300 ರೂಪಾಯಿ ನೀವು ಕೊಡೋದು, 1400 ರೂಪಾಯಿ ನಾವು ಕಟ್ಟೋದು. ಮ್ಯಾಟ್ಗೆ ಇಂಡೆಂಟ್ ಎಲ್ಲ ಹಾಕೋದು, ಟೆಂಡರ್ ಕರೆದು ಎಲ್ಲ ಮಾಡೋದು. ಸುಮ್ಮನೆ ಒಂದು ಮೊಬೈಲಲ್ಲಿ ಚೆಕ್ ಮಾಡಿ 1.5 ಲಕ್ಷ ಮ್ಯಾಟು ಇಂಟು 1400 ರೂಪಾಯಿ ನಾವು ಕೂಡ ಬಾಬತ್ತು 21 ಕೋಟಿ ಆಗ್ತದೆ. ಅದು ಕೂಡ ಎದುರಲಿಲ್ಲ. ಇಲ್ಲ ಕೊಡ್ಬೇಕು ಅವ್ರಿಗೆ ಅಂತೇಳಿ ಅಂತ ಅಪ್ರೂವಲ್ ಮಾಡಿಸ್ದೆ. ಮ್ಯಾಟ್ 28 ಲೋಡ್ ಬಂತು ನಮ್ಮ ವ್ಯಾಪ್ತಿಗೆ. ನನಗೊಂದು 3-4 ಲೋಡ್ ಬಂತು. ಬಂದು ಕೊಟ್ಕೊಂಡು ಹತ್ತಿನ ಬರ್ತಾ ಇದ್ದೆ. ದಾಸಂಪುರದ ಕಡೆಯಿಂದ ಕೊಟ್ಕೊಂಬರೋಣ ಅಂತ. ವಾರ್ ಸ್ಟಾರ್ಟ್ ಆಯ್ತು. ವಾರ್ ಸ್ಟಾರ್ಟ್ ಆದ್ಮೇಲೆ ರಾ ಮೆಟೀರಿಯಲ್ ಪೌಡ್ರ್ ಬರುತ್ತೆ. ಕೇರಳ ಮತ್ತೆ ನಮ್ಮಲ್ಲಿ 2 ಕಡೆ ಆಗೋದು, ಮಹಾರಾಷ್ಟ್ರ ಮತ್ತೆ ಕೇರಳದಲ್ಲಿ ಆ ರಬ್ಬರ್ ಮ್ಯಾಟ್ ಸಿಗ್ತಕ್ಕಂಥದ್ದು. ಆ ಪೌಡ್ರ್ ಬರೋದು ನಿಂತೋದ್ರಿಂದ ಅವ್ರೇನ್ ಮಾಡ್ದ, ಡೈರೆಕ್ಟ್ ಆಗಿ 280 ರೂಪಾಯಿ ಜಾಸ್ತಿ ಆಯ್ತು ಒಂದು ಮ್ಯಾಟ್ಗೆಯಿಂದ. ನಾನೇನ ಬಂದು 280 ರೂಪಾಯಿ ಜಾಸ್ತಿ ಆಗದೆ ಅಂತ ನಿಮ್ ಮುಂದೆ ಕೇಳಿದ್ರೆ ನೀವೇನ್ ಮಾಡ್ತಿದ್ರಿ? ನೀವು? ಸತೀಶಪ್ಪ ನಮ್ಮ ರಾಮಣ್ಣನ ಮಗ ಮೊನ್ನೆ ಹೇಳೋದು ಹಾಲು 280 ರೂಪಾಯಿ ಕಲೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡವನೆ ಅಂತ ಅಂತಿದ್ರಂತಿದ್ವಿ. ನನ್ನ ಮುಂದೆ ಹೇಳ್ತಿರ್ಲಿಲ್ಲ, ಬಟ್ ಮಾತಾಡ್ಕೊಂಡಿರ. ಅದಕ್ಕೆ ಅವ್ನಿಗೆ ಹೇಳಿದೆ 2 ತಿಂಗಳು ಸುಮ್ಮನೆ ಪರವಾಗಿಲ್ಲ, ನಾನು ರೈತರಿಗೆ ಹೇಳ್ಕತ್ತೀನಿ ಅಂತ ಹೇಳಿದೆ. ಇವಾಗ ಪ್ರಾರಂಭ ಆಗಿದೆ. ಇವಾಗಲೇ ಬರ್ತಾ ಇದೆ. ಬಹುಶಃ 1 ವಾರ 10 ದಿನದಲ್ಲಿ ಕೊಡ್ತೀನಿ. ನೀವು ಇಂಡೆಂಟ್ ಎಷ್ಟೇ ಹಾಕಿದ್ರು ಕೂಡ ಫಸ್ಟ್ 2 ಕೊಡ್ತೀವಿ. ಈಗಾಗಲೇ ಲೇಟ್ ಆಗಿದೆ ಮ್ಯಾಟ್ ಕೊಡ್ತಕ್ಕಂಥದ್ದು. ಫಸ್ಟ್ 2 ಎಲ್ಲ ಕೊಟ್ಬಿಡ್ತೀವಿ. ಅಲ್ಲೇ ತರಿಸಿ ರಾಜಗುಂಟೆ ಕೂಡ ಕೇಳ್ತೀನಿ. ಅವೆಲ್ಲ 2 ತಗೊಂಬನ್ನಿ, ಡೈರಿಗೆ ಹೇಳ್ತೀನಿ ನಾನು, ತರಿಸ್ಕೊಡ್ತೀನಿ ನಿಮಗೆ. ಅದಾಗ ಒಂದು 15 ದಿನ ತಿಂಗಳಿಗೆ ನೀವು ಎಷ್ಟೆಷ್ಟು ಇಂಡೆಂಟ್ ಹಾಕಿರೋ, 10 ಹಾಕಿದ್ರು 20 ಹಾಕಿದ್ರು ಎಲ್ಲರೂ ಕೂಡ ಕೊಡ್ತಕ್ಕಂಥದ್ದು ಮಾಡ್ತೀವಿ. ಫಸ್ಟ್ 2 ಕೊಟ್ಬಿಡ್ತೀವಿ. ಅದೊಂದು. 2ನೇದು ಮಿಲ್ಕಿ ಮಿಷಿನ್ ಎಲ್ಲ ಹೇಳಿದ್ರಿ ನೀವು. ಮಿಲ್ಕಿ ಮಿಷಿನು ನಮ್ಮ ಫಾರಮಲ್ಲಿ ಒಂದು ದಿವಸ ಬಂದೆ ಸಂಜೆ ಹೊತ್ತು. ಅದೇನೋ ಕರೆಂಟ್ ಹೊರಟೋಯ್ತು. 7 ಹಸುಗಳು ಹಾಲು ಕರಿಬೇಕು, 250 ಲೀಟ್ರ್ ಹಾಲು. ಕರೆಂಟ್ ಹೊರಟೋಯ್ತು. ಆ ಮಿಲ್ಕಿ ಮಿಷಿನ್ ಯೂಸ್ ಇಲ್ಲ. ಯಾರು ಎಲ್ಲಿ ಕರೆಕ್ಟ್ ಆಯ್ತದೆ? 250 ಲೀಟರ್ ಹಾಲು ಕರೆಕ್ಟ್ ಆಯ್ತದೆ ಒಬ್ಬ. ನಾನು ಕೂತ್ಕೊಂಡೆ, ಟೇಬಲ್ ಹಾಕೊಂಡು ಕೂತ್ಕೊಂಡು ಕರೆಕ್ಟ್ ಸ್ಟಾರ್ಟ್ ಮಾಡಿದೆ. ನಾನು ಒಂದು ಹಸಿನ ಕರೆದೆ, ಒಂದು 40 ಲೀಟರ್ ಎಲ್ಲ ಕರೆಕ್ಟ್ ಆಯ್ತದೆ ಅಂತ. ನಾನು ಭಾಳ ದಿನ ಆಗೋದು ಮರ್ತು. ಇನ್ನೊಂದು ನನ್ನ ತಮ್ಮ ಬಂದ, ನಮ್ಮ ಅಣ್ಣ ಬಂದ, ಎಲ್ಲಿ ಕರೆಕ್ಟ್ ಆಯ್ತದೆ 250 ಲೀಟರ್ ಹಾಲನ್ನ ಯೋಚನೆ ಮಾಡಿದೆ. ನನ್ನ ಸ್ಥಿತಿನೇ ಹಿಂಗಾದ್ರೆ ರೈತರ ಪರಿಸ್ಥಿತಿ ಹೆಂಗಿರ್ಬೇಕು? ಸರಿ ಕಾಣೋದಿಲ್ಲ. ಅದಕ್ಕೆ ಬರೀ ಮಿಲ್ಕಿ ಮಿಷಿನ್ ಕೊಟ್ಟು ಉಪಯೋಗ ಆಗೋದಿಲ್ಲ. ಅದಕ್ಕೊಂದು ಜನರೇಟ್ರು. ಆಮೇಲೆ ನೀರು ಭಾಳ ಕಷ್ಟದಲ್ಲಿದ್ದೀರಿ. ಬರಗಾಲ ಬಂದಿದೆ, ನೀರಿಲ್ಲ ಹಸುಗಳಿಗೆ, ಕುಡಿಯೋಕ್ಕೆ ನೀರಿಲ್ಲ, ಮೈ ತೊಳೆಯೋದು ಹೆಂಗೆ? ಅದಕ್ಕೆ ಒಂದು ಜೆಟ್ಟು, ಒಂದು 2-3 ಲೀಟ್ರ್ ನೀರಲ್ಲಿ ಹಸು ಮೈ ತೊಳೆತಾರೆ. ಒಂದು ಜೆಟ್ಟು ಅಂತ, ಅದಕ್ಕೆ ಒಂದು ಜನರೇಟ್ರು. ಮೊದಲೆಲ್ಲ ಅದಕ್ಕೆಲ್ಲ ಸೇರಿ ಬರೀ ಮಿಲ್ಕಿ ಮಿಷಿನ್ಗೆ 18,500 22,000 ದುಡ್ಡು ಕಟ್ಸ್ಕೊಳೋರು ನಿಮ್ಮ ಹತ್ರ. ಮಿಕ್ಕಿ ಸಬ್ಸಿಡಿ ಕೊಡೋರು. ನಾನು ರೈತರು ಕಷ್ಟದಲ್ಲವ್ರೆ ಅಂತೇಳಿ ಜನರೇಟ್ರು, ಜೆಟ್ಟು, ಮಿಲ್ಕಿ ಮಿಷಿನ್ 3 ಸೇರಿ ನಿಮಗೆ 18,000 ರೂಪಾಯಿಗೆ ಕೊಡ್ತಾ ಇದ್ದೀನಿ. ಈಗಾಗಲೇ ಟೆಂಡರ್ ಕೂಡ ಆಗಿದೆ. ಇಂಡೆಂಟ್ ಕೂಡ ತಗೊಳಕ್ಕೆ ಹೇಳಿದ್ದೆ, ನಾವು ಕೊಡ್ತೀವಿ. ಆ ಮಿಲ್ಕಿ ಮಿಷಿನ್ನ ನೀವು ಒಂದೊಂದು ಹಸು 2,000 ಕೊಡೋದಿಲ್ಲ. ಮಿನಿಮಮ್ ಒಂದು 4 ಹಸು 5 ಹಸು ಸಾಕಾಣಿಕೆ ಮಾಡಿ. 1 ಹಸು 2 ಹಸು ಇರೋರಿಗೆಲ್ಲ ಕೊಟ್ಟರೆ ನಿಮ್ಗೆ ಸಬ್ಸಿಡಿ ಕೊಡ್ತೀನಲ್ಲ ದುಡ್ಡು, ಅದೇ ನಾನು ಜೋಬಿಂದ ಕೊಡ್ತೀನಿ. ರಾಮಣ್ಣ ದುಡ್ಡ ಕೊಡ್ತೀನಿ ನಾನು, ನಿಮ್ಮ ದುಡ್ಡು ಎಲ್ಲೂ ಪೋಲ್ ಆಗಬಾರ್ದಲ್ಲ. ಹಂಗಾಗಿ ಅದನ್ನ ಒಂದು ಹಸು ಸಾಕಿರೋರ್ಗೆ ಒಂದು ಮಿನಿಮಮ್ ಒಂದು ಸ್ವಲ್ಪ ಹೆಚ್ಚೆ ಸಾಕಿರೋರಿಗೆ ಕೊಡಿ. ಆಮೇಲೆ ಚಾಪ್ ಕಟ್ರು
ನಾನು ಅನ್ಕೊಂಡಿದ್ದೆ ಎಲ್ಲ ದೊಡ್ಡ ತಾಮಂದಿ ಮಿಷಿನ್ ಎಲ್ಲ ಹೊಡ್ಕೋತಾರೆ ಅಂತ. ಎಲ್ಲಿ ಊರಿಗೆ ಹೋದ್ರು ಕೂಡ ಇಲ್ಲ ನಮಗೆ ಮೇವು ಕಟ್ ಮಾಡೋ ಮಿಷಿನ್ ಕೊಡಿ, ಮೇವು ಕಟ್ ಮಾಡೋ ಮಿಷಿನ್ ಕೊಡಿ ಅಂತೇಳಿ ಅಂತ. ಅದನ್ನು ಕೂಡ ಮೊನ್ನೆ ಕರೆಸಿ ಫೈನಲ್ ಮಾಡಿ ಸ್ಪೆಸಿಫಿಕೇಶನ್ ನಾವೇ ಹೇಳಿ ಹೆಂಗೆ ಇರಬೇಕು ರೈತರಿಗೆ ಅಂತೇಳಿ ಮೊನ್ನೆ ಮಾಡಿ ಪ್ರಾತ್ಯಕ್ಷತೆ ತರಿಸಿ ಕೂಡ ಚೆಕ್ ಮಾಡಿದ್ವಿ. ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಅದನ್ನು ಕೂಡ ಹೇಳಿದ್ದೆ ನಾನು. ಹೇಳಿದೇನಮ್ಮ ಎಲ್ಲರಿಗೂ ಹೇಳಿದ್ರೆ ಯಾರ್ಯಾರು ಬೇಕು ಇಂಡಿಯನ್ ಹಾಕಕ್ಕೆ ಇದಕ್ಕೆ ಚಾಪ್ ಕಟ್ರಿಗೆ ಮೇವು ಕಟ್ ಮಾಡೋ ಮಿಷಿನಿಗೆ ಯಾರ್ಯಾರು ಬೇಕು ಅವ್ರಿಗೆ ಕೊಟ್ಬಿಡ್ರದ ಮತ್ತೆ ಕೊಟ್ಟು ಕೇಳಿಲ್ಲ ಅನ್ಬೇಡಿ. ಚಾಪ್ ಕಟ್ಟಿರೋದು ಕೂಡ ಯಾರಿಗೆ ಬೇಕು ಹೆಸರು ಬರೆಸಿ ಅದನ್ನು ಕೂಡ ಕೊಡ್ತೀವಿ. ನಿಮ್ಗೇನೇ ಸಹಾಯ ಇದ್ರೂ ಕೂಡ ಖಂಡಿತವಾಗಿ ಮಾಡ್ತೀನಿ ನಾನು. ನಿಮ್ಗೇನು ಯೋಚನೆ ಮಾಡ್ತಕ್ಕಂಥದ್ದಿಲ್ಲ. ನಿಮ್ಗೆ ನಾನು ಹೊರಗಡೆಯವನಲ್ಲ. ನೀವು ನನ್ನ ಮೇಲೆ ಜಗಳ ಮಾಡ್ಬೋದು, ನನ್ನ ಮೇಲೆ ಬೈಬೋದು, ನೀವೇನ್ ಬೇಕಾದ್ರೂ ಮಾಡ್ಬೋದು, ಹೊಡಿಬೋದು ನನ್ನ ಪ್ರೀತಿಯಿಂದ, ಏನ್ ಬೇಕಾದ್ರೂ ಕೂಡ ಮಾಡ್ಬೋದು. ನೀವು ನಿಮ್ಮೂರ ಪಕ್ಕದವ್ನು ನಿಮ್ಮ ಮಗ ನಾನು ಏನು ಮಾಡಿದ್ರು ಕೂಡ ನಿಮ್ ಒಳ್ಳೇದಕ್ಕೆ ಮಾಡ್ತಾ ಇರ್ತೀನಿ. ಹಿಂಗಲ್ಲ ಹಿಂಗ್ ಮಾಡ್ಕೊಡಪ್ಪ ಅಂತ ಹೇಳಿದ್ರೆ ಖಂಡಿತವಾಗಿ ಮಾಡ್ಕೊಡ್ತೀನಿ. ಅಧಿಕಾರ ಶಾಶ್ವತ ಅಲ್ಲ. ಇವತ್ತು ನಾನು ಇರ್ತೀನಿ, ನಾಳೆ ಇನ್ನೊಬ್ರು ಇರ್ಬೋದು. ಆದರೆ ನಾನು ಇರೋ ಟೈಮಲ್ಲಿ ಏನೇನು ಮಾಡಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಆ ಕಾರಣಕ್ಕಾಗಿ ನಿಮ್ಮ ಡೈರಿಯನ್ನ ನೀವು ಎಲ್ಲರೂ ಕೂಡ ಬಿಟ್ಬಿಡಿ. ಪಕ್ಷಪಾತ ಎಲ್ಲ ಒಟ್ಟಿಗೆ ಸೇರಿಬಿಟ್ಟು ಅದು ತಗೊಂಬನ್ನಿ. ಡೇಟ್ ಫಿಕ್ಸ್ ಮಾಡಿ ಬರ್ತೀನಿ. ನಾನೇ ಬರ್ತೀನಿ ಗುದ್ಲಿ ಪೂಜೆಗೆ. ಡೈರಿ ಕಟ್ಕೊಡ್ತಕ್ಕಂಥ ಗುದ್ಲಿ ಪೂಜೆ ನೆರವೇರಿಸ್ತೀನಿ. ನಾನು ಇಲ್ಲಿ ಕೇಳಿಸ್ಕೊಳ್ಳೋದು, ನಾನು 9.5 ಲಕ್ಷ ಕಾಸು ಕೊಡ್ತೀನಿ. ಎಷ್ಟು? 9.5 ಲಕ್ಷ ಕೊಡ್ತೀನಿ ನಾನು. 2 ಲಕ್ಷ ಧರ್ಮಸ್ಥಳದವ್ರು ಕೊಡ್ತಾರೆ. ಇನ್ಯಾರನ್ನ ಕೊಡೋದ್ರೆ ನೋಡೋಣ. ಬೇಕಾರೆ ಇನ್ಯಾರನ್ನ ಕೊಡೋದು ನೋಡೋಣ. MLA ಅವ್ರು ಕೊಡ್ತಾರೋ, MP ಅವ್ರು ಕೊಡ್ತಾರೋ, ಅವ್ರದ್ದೊಂದಿಷ್ಟು ಫಂಡ್ ಹಾಕ್ಸೋಣ. ಯಾರು MP ಅವ್ರದ್ದು ಕೊಡಿಸ್ತೀನಿ, MLA ಅವ್ರು ಕೊಡ್ತಾರೋ ಅವ್ರದ್ದು ತಗೊಂಡಿಲ್ಲ. ಯಾರ್ಯಾರು ಕೊಡ್ತಾರೆ ಎಲ್ಲ ತಗೊಂಡು ಒಳ್ಳೆ ಡೈರಿ ಸುಸಜ್ಜಿತವಾದ ಕಟ್ಟಡ ಕಟ್ಬೋದಾ? ನೀವೇ ಮನಸ್ಸು ಮಾಡೋದಲ್ಲ. ನೀವು ಮನಸ್ಸು ಮಾಡ್ಬೇಕು. ಬರೀ ಮಾಡ್ಬೇಕು ಅಂತ ಒಲೆ ಮುಂದೆ ಹೇಳಿದ್ರೆ ಆಯ್ತದ? ಯಾವತ್ ಕೇಳಿದೆ ನೀನ್ ಬಂದು? ಅವತ್ ಮೀಟಿಂಗ್ ಬಂದಾಗ ಕೇಳಿದೆ, ಇವತ್ ಮೀಟಿಂಗ್ ಬಂದಾಗ ಕೇಳ್ತಿದ್ದೆ ನಾನು. ನೀನು ನನ್ನ ಫೋನ್ ನಂಬರ್ ಅದ್ ನಿನ್ನ ಹತ್ರ. ಮಗ ನಮ್ದೊಂದು ಡೈರಿ ಕಟ್ಬೇಕು, ಏನ್ ಮಗ ಹೇಳೋದೆ ಅಂತ ಕೇಳ್ಬೋದಿತ್ತು. ಆ ಕಾರಣಕ್ಕಾಗಿ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಡೈರಿ ಕಟ್ಬೇಕು. ನೀವು ಡೈರೆಕ್ಟರ್ಗಳು ಮೀಟಿಂಗ್ಗೆ ಬರಲ್ಲ, ನನಗೆಲ್ಲ ಕಂಪ್ಲೇಂಟ್ ಅದೇ. ಆ ಡೈರಿ ಮೀಟಿಂಗ್ ಮಾಡಕ್ಕಾದ್ರೆ ಒಬ್ರು ಬರೋದಿಲ್ಲ ಅಂತೆ. ನೀವು ಅವೆಲ್ಲ ಬಿಡ್ಬೇಕು. ಬಂದು ಮೀಟಿಂಗ್ ಒಳಗಡೆ ಗಲಾಟೆ ಮಾಡಿ. ಅಲ್ಲಿ ನೀವು ಏನ್ ಹೇಳೋದಿದ್ರು ಕೂಡ ಕೇಳಿಸ್ಕೊಳ್ಳಿ. ನೀವು ಏನೇ ಇದ್ರು ಕೂಡ ಹಿಂಗ್ ಸೇರ್ಕೊಂಡು ಚರ್ಚೆ ಮಾಡ್ರಿ. ತಪ್ಪು ಮಾಡಿದ್ರೆ ಅದು ಅವ್ರು ಮಾಡಿರೋ ತಪ್ಪು, ಅಧ್ಯಕ್ಷರು ಮಾಡಿರೋ ತಪ್ಪು, ಸೆಕ್ರೆಟರಿ ಮಾಡಿರೋ ತಪ್ಪು ಅಂತ ಅಲ್ಲೇ ಖಂಡಿಸಿ ಕೇಳಬೇಕು. ನೀವು ಸೇರ್ಲೇ ಇಲ್ಲ ಒಂದ್ ಕಡೆ ಅಂತಂದ್ರೆ ನೀವು ಏನ್ ಅರ್ಥ? ಅದು ನನ್ನ ಕರಿಬೇಕು. ಸೆಕ್ರೆಟರಿ ತಪ್ಪು ಮಾಡೋರೆ, ಅಧ್ಯಕ್ಷ ಮಿಸ್ಟೇಕ್ ಆಗಿದೆ, ಬನ್ನಿ ನೀವು ಸರಿ ಬರಬೇಕು ಅಂತ ಕರಿಬೇಕು. ನನ್ನ ನಾನು ಬರ್ತೀನಿ. ಅದನ್ನ ಮಾಡೋದು ಬಿಟ್ಬಿಟ್ಟು ನೀವು ಬರೀ ಅಲ್ಲೊಂದು ಗ್ಯಾಂಗ್ ಕಟ್ಟೋದು, ಇಲ್ಲೊಂದು ಗ್ಯಾಂಗ್ ಕಟ್ಟೋದು, ಅಲ್ಲೇನೋ ಮಾಡೋದು ಉಪಯೋಗ ಆಗೋದಿಲ್ಲ. ಕೂತ್ಕೊಳ್ಳಿ. ಎಲ್ಲ ಕೂಡ ಈ ಸರಿನೂ ಕೂಡ ರಾಜಿ ಮಾಡ್ಕೊಳ್ಬೇಕೆಲ್ಲ ಕೂಡ. ಒಳ್ಳೆಯವ್ರಿಗೆ ಅವಕಾಶ ಕೊಡ್ರಿ. ಅವಕಾಶ ಕೊಟ್ಟು ಯಾರು ವಿದ್ಯಾವಂತರು ಅವ್ರಿಗೆಲ್ಲ ಸ್ವಲ್ಪ ಕೊಟ್ಟು ಡೈರಿಗೆ ಎಲೆಕ್ಟ್ ಮಾಡಿಬಿಟ್ಟು ಡೈರಿ ಕಟ್ಟಡ ಕಟ್ಬೇಕು. ನಿಮ್ಮ ಮನೆ ಕಷ್ಟ ಅಂದ್ರೆ ಬಂದು ಪಕ್ಕದ ಮನೆಯಲ್ಲಿ ದುಡ್ಡು ಕೊಡ್ತಾರ? ಯಾರು ರಾಜಕಾರಣಿ ಬಂದು ಏನೋ ಸಹಾಯ ಮಾಡ್ತಾನೆ ನಿಮ್ಗೆ? ಯಾರು ಮಾಡೋದಿಲ್ಲ. ಮತ್ತೆ ಡೈರಿಗೆ ಹಾಲು ಹಾಕೋರಿಗೆ ನಾನೇ ಮಾಡಬೇಕು. ಮತ್ತೆ ನೀವೇನು ಅಡ್ಮಿಟ್ ಆದ್ರೆ ನಾನೇ ದುಡ್ಡು ಕೊಡಬೇಕು. ನಿಮ್ಮ ಹಸು ಸತ್ರ ನಾನೇ ದುಡ್ಡು ಕೊಡಬೇಕು. ಯಾರು ಬಂದ್ರೆ ದುಡ್ಡು ಕೊಡೋದಿಲ್ಲ. ಬಂದು ಹೇಳಿ ಹೋಗ್ಬೋದು, ನಿಮ್ಮ ಹೊಟ್ಟೆ ತುಂಬಿಸೋಬೋದು, ಮಾತಾಡಷ್ಟೇ. ಯಾರ್ಯಾರಿಗೂ ಸಹಾಯ ಮಾಡೋಕ್ಕಾಗೋದಿಲ್ಲ. ಸಂಸ್ಥೆಯಿಂದನೇ ಆಗಬೇಕು. ಆ ಕಾರಣಕ್ಕಾಗಿ ನೀವೆಲ್ಲರೂ ಕೂಡ ಇಷ್ಟೊತ್ತು ಕೂತ್ಕೊಂಡು ಸಮಾಧಾನವಾಗಿ ಕೇಳಿದಿರಿ. ಬಟ್ ಅದು ಹೆಂಗಾಗ್ತದೆ ನೋಡಬೇಕು. ನಿಮ್ಮ ಊರಲ್ಲಿ ಹಾಲು ಜಾಸ್ತಿ ಆಗಬೇಕು. ಆ ದೃಷ್ಟಿಯಿಂದ ಏನೆಲ್ಲ ನಿಮ್ಗೆ ಅನುಕೂಲ ಮಾಡಬೇಕು ಮಾಡ್ತೀನಿ. ನೀವು ಸ್ವಲ್ಪ ಫ್ಯಾಟು ಇಲ್ಲಿ ಕೇಳಿಸ್ಕೊಳ್ಳಿ. ನೋಡೋಕೆ ನೀವು ಹೇಳಿ ಫ್ಯಾಟ್ ಕೇಳಿದ್ರಿ. ನೀವು ಅದೆಲ್ಲ ಹೆಂಗಿಡ್ತಾ ಇದ್ದೀರಿ? ಗಟ್ಟಿಗೆ ಹೇಳ್ಬೇಕಲ್ಲ. ಮತ್ತೆ ಇಡ್ತಾರೆ ಗಟ್ಟಿಗೆ ಹೇಳ್ರಪ್ಪ. ಇಡ್ತಾ ಇದೀವಿ ನಾವು, ಗಟ್ಟಿಗೆ ಇಡ್ತಾ ಇದೀವಿ ಅಂತ ಎಲ್ಲ ತಗೊಂಡೋಗ್ತೀರಿ, ನೀರಿಗೆ ಉಯ್ತೀರಿ, ಕದ್ರಬಿಟ್ಟು ಇಕ್ತೀರಿ. ಅದು 4ನೇ ಹೊಟ್ಟೆ ಹೋಯ್ತದೆ, ಗಂಜಾಗಿ ಇಚ್ಚಿ ಬರ್ತದೆ. ಅದೇನು ಒಟ್ಟು ಹೋಯ್ತಾ? ಚೇಂಜ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇದೀನಿ. ಅದಾದ್ಮೇಲೆ ಇನ್ನೊಂದು, ನೀವು ಏನ್ ಮಾಡ್ತೀರಿ? ಫೀಡ್ ನ 1 ಫೀಡ್ ಇಡ್ರಿ ಅಂತಂದ್ರೆ ಅದು ಕಾಲ್ ಸಿಗ್ತಾ ಇದೀರಿ. ಅದೆಲ್ಲ ಉಪಯೋಗ ಆಗೋದಿಲ್ಲಮ್ಮ. 1 ಫೀಡ್ ಇಡ್ಬೇಕು. ಆಮೇಲೆ ಪ್ರತಿ ಹಸು 10 ಲೀಟರ್ ಕೊಡೋ ಹಸುಗೆ 400 ಗ್ರಾಮ್ ಅಂತ 4 kg ಫೀಡ್ ಇಡಬೇಕು. ಬೆಳಿಗ್ಗೆ 2 kg, ಸಂಜೆ 2 kg. 20 ಲೀಟರ್ ಕೊಡೋ ಹಸುಗೆ 8 kg ಇಡಬೇಕು. ಬೆಳಿಗ್ಗೆ 4 kg, ಸಂಜೆ 4 kg ಇಡಬೇಕು. ಇಟ್ರೆ ಹಾಲು ಮತ್ತೆ ಮಲ್ಟಿಪ್ಲೈ ಆಗ್ತಾ ಹೋಗುತ್ತದು. ನಿಮ್ಗೆ ಗೊತ್ತಿಲ್ಲ. ಫ್ಯಾಟಲ್ಲಿ ಫೀಡ್ ಉಳ್ಸಕ್ ಹೋಯ್ತೀರಿ. ಫ್ಯಾಟ್ ಮೇಲೆ ನಾವು ರೇಟ್ ಕೊಡ್ತಾ ಇರೋದು, 1 ಫ್ಯಾಟ್ ಬಂದ್ರೆ, ಎಕ್ಸ್ಟ್ರಾ 1 ಫ್ಯಾಟ್ ಬಂದ್ರೆ ₹2.30 ಕೊಡ್ತೀವಿ. 1 ಫ್ಯಾಟ್ಗೆ 0.1 ಫ್ಯಾಟ್ ಜಾಸ್ತಿ ಆದರೆ 23 ಪೈಸಾ ಕೊಡ್ತೀವಿ. ನೀವು 4 ಫ್ಯಾಟ್ ಜಾಸ್ತಿ ಆದರೆ 1 ಲೀಟರ್ ಬೆಲೆ ಎಷ್ಟು ಜಾಸ್ತಿ ಆಯ್ತು? ₹9.20 ಜಾಸ್ತಿ ಆಯ್ತು ನಿಮ್ಮ ಹಾಲ್ಗೆ. ನೀವು ಅದನ್ನ ಮಾಡಿ ಅಂತಂದ್ರೆ ನಿಮ್ಗೆ ಯಾರಿಗ ಅರ್ಥನೇ ಆಯ್ತಾ ಇಲ್ಲ ಇದು?
ನೀವು ಫೀಡನ್ನು ಕರೆಕ್ಟಾಗಿ ಹಾಕಿದ್ರೆ 1 ಲೀಟ್ರ್ ಮೇಲೆ 9 ರೂಪಾಯಿ 10 ರೂಪಾಯಿ ಜಾಸ್ತಿ ಆಗ್ತದೆ ಫ್ಯಾಟ್ ಮೇಲೆ. ಫ್ಯಾಟ್ ಜಾಸ್ತಿ ಬರೋಂಗೆ ಮಾಡಿ ನೀವು ಒಂದ್ಸರಿ ಟ್ರೈ ಮಾಡಿ ಆಯಿತು. ನೀವು ನಂಬಿಕೆ ಇಲ್ಲ ನಮ್ಮ ಫಾರಮ್ಗೆ ಹೋಗಿ ಚೆಕ್ ಮಾಡಬೇಕು. ಅದಕ್ಕೆ ನೋಡಿ ಇದಕ್ಕೇನು ಆ ಫ್ಯಾಟ್ ಜಾಸ್ತಿ ಆಗಲಿಕ್ಕೆ ಕಂಪಲ್ಸರಿ ಗೋದಾರ ಶಕ್ತಿ ಅದೆಲ್ಲ ಕೂಡ ತಗೊಂಡೋಯ್ತವ್ರೆ. ತಗೊಂಡೋಗಿಲ್ಲ ನಮ್ಮ ಭವಾನಿ ಏನೋ ಕೊಡ್ತಾವ್ರೆ ಅಂತೇಳಿ ಅವಳು ಇದು ಬೇರೆ ಕೊಡ್ತಾಳೆ ಅಂತ ಅಲ್ಲೇ ಚರಂಡಿಗೆ ಹಾಕಿ ಅಂತ ಇಟ್ಕೊಯ್ತೀರಿ ಅಂತ ಇದು ಬೇರೆ ಹಾಕು ಅಂತಾಳೆ ಅಂತೇಳಿ ಕರೆಕ್ಟ್ ತಾನೇ? ಅದು ಆಯ್ತಮ್ಮ, ಅದನ್ನ ಹೇಳಿದೆ. ಫೀಡಿಂದು ನಮ್ಮದು ಅಲ್ಲ, ಫೀಡ್ಗೂ ನಮಗೂ ಸಂಬಂಧ ಇದೆ. ನಮ್ಮ ಸಂಸ್ಥೆನೇ ಬೇರೆ, ಅವ್ರ ಸಂಸ್ಥೆನೇ ಬೇರೆ. ಹೇಳ್ತೀನಪ್ಪ, ಹೇಳ್ತೀನಿ. ಫೀಡ್ ಫ್ಯಾಕ್ಟ್ರಿ ಅವರು KMF ಅಧಿಕಾರಿಗಳು ಭಾಳ ದೊಡ್ಡ ಗಂಡಾಂತರವನ್ನು ನಿರ್ಮಾಣ ಮಾಡಿದರು. ನಾನು ಯಾರು ಏನು ಹೇಳಿದ್ರೆ ಗೊತ್ತಿಲ್ಲ, ಯಾರು ಬೇಕಾದ್ರೂ ನಾನು ನಿಷ್ಠೂರ ಆಗಲಿ ಅಂತೇಳಿ ನಾನೇ ಕೂಡ ARSಗೆ ಈ ರಾಜ್ಯದ ಸೆಕ್ರೆಟರಿಯೇಟ್ಗೆ ಲೆಟ್ರ್ ಬರೆದೆ, ಒಂದು ನನ್ನ ಲೆಟರ್ಡಲ್ಲೇ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು. ಯಾರ್ಯಾರು ಮೋಸ ಮಾಡ್ತಾ ಇದ್ದಾರೆ ಫೀಡಲ್ಲಿ ಅವ್ರನ್ನ ಬರೀ ಕಾನೂನು ಕ್ರಮ ತಗೊಳ್ಳೋದಲ್ಲ, ಅವ್ರನ್ನ ಬಂಧಿಸಿ ಜೈಲಿಗೆ ಇಡಬೇಕು ಅಂತೇಳಿ ಲೆಟ್ರ್ ಬರೆದೆ. ಅದ್ರ ಮೇಲೆ ನೋಟಿಸ್ ಕೊಟ್ಟರು. ನಿನ್ನೆ ನನ್ನ ಹೋರಾಟಕ್ಕೆ ಜಯ ಸಿಕ್ಕಿದೆ, ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ. 4 ಜನ ದೊಡ್ಡ ಅಧಿಕಾರಿಗಳು 4 ಜನ ನಿನ್ನೆ ಸಸ್ಪೆಂಡ್ ಮಾಡಿದಾರಮ್ಮ. ಆರ್ಡರ್ ಕಾಪಿ ನಿಮ್ಮ ಗ್ರೂಪಲ್ಲಿ ಬರುತ್ತೆ. ಇನ್ನು 4 ಜನ ಸಸ್ಪೆಂಡ್ ಮಾಡಿದ್ವಿ ನಾವು. 4 ಜನ ಸಸ್ಪೆಂಡ್ ಮಾಡಿದ್ದಾರೆ. ನಾನು ಹೇಳಿದೆ ಸಸ್ಪೆಂಡ್ ಮಾಡೋದಲ್ಲ, ನಮ್ಮ ಹಸುಗಳು 1700 ಹಸು ಸತ್ತಿದೆ 2 ತಿಂಗಳಿಂದ. ಹಸುಗಳು ಸತ್ತಿರೋದಲ್ಲ, ಅವನ್ನ ಮರ್ಡರ್ ಮಾಡಿದ್ದಾರೆ ಇವರು. ಈ ಅಧಿಕಾರಿಗಳು ವಿಷ ಕೊಟ್ಟು ಮರ್ಡರ್ ಮಾಡಿದ್ದಾರೆ. ಹಂಗಾಗಿ ಅವ್ರನ್ನ ಬಂಧಿಸಿ ಜೈಲಿಗೆ ಇಡಬೇಕು ಅವ್ರನ್ನ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀನಿ. ನಾನು 100% ಅವ್ರನ್ನ ಬಂಧಿಸೋವರೆಗೂ ಕೂಡ ನಾನು ಸುಮ್ಮನೆ ಬಿಡೋದಿಲ್ಲ. ನಿಮ್ಮ ಪರವಾಗಿ ಹೋರಾಟ ಮಾಡ್ತೀನಿ. ಅವ್ರು ಎಲ್ಲಿವರೆಗೂ ಬಂಧಿಸಲ್ಲ ನೋಡ್ತೀನಿ. ನಾನು ಕೂಡ ಒಂದು ವೇಳೆ ಅವ್ರು ಬಂಧಿಸ್ಲಿಲ್ಲ ಅಂದ್ರೆ ಹೋರಾಟಕ್ಕೆ ಕರೆ ಕೊಡ್ತೀವಿ. ಅವತ್ತು ಬರ್ತೀರಾ ನೀವೆಲ್ಲ? ಹೋರಾಟಕ್ಕೆ ಬರ್ತೀರಾ? ಬರಬೇಕು. ಕಳೆದ 4 ದಿವಸದಿಂದ ಫೀಡು ಕರೆಕ್ಟ್ ಆಗಿದೆ. ಏನೇನು ಕೊಡಬೇಕು ಅದೆಲ್ಲ ಕೂಡ ಹಾಕಿ ಚೆಕ್ ಮಾಡಿಸಿ ನಾನೇ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಅವ್ರು ಬಿಡ್ತಾ ಇಲ್ಲ. ಅವ್ರನ್ನ ಹೇಳಿದ್ದೀನಿ, ಏನು ಹಂಗಿಂಗ್ ಮಾಡಿ ಬಂದ್ರೆ ಅಧಿಕಾರಿಗಳನ್ನ ಕಟ್ಟಾಕ್ತಾರೆ ನಮ್ಮೂರುಗಳಲ್ಲಿ, KMF ಅಧಿಕಾರಿಗಳನ್ನ ಅಂತ ಹೇಳಿದ್ದೀನಿ ನಾನು. ನೀವು ಎಲ್ಲಿ ಒಬ್ರು ಕೇಳಲ್ವಲ್ಲ, ಎಲ್ಲ ಸುಮ್ಮನೆ ಇರ್ತೀರಿ. ನಮ್ಗೆ ಯಾಕೆ ಅಂತ. ನಾನು ಒಬ್ಬ ಹೋರಾಟ ಮಾಡ್ತಾ ಹೋರಾಟಕ್ಕೆ ಬರಲಿಲ್ಲ ನೀವು. ಹಂಗಾಗದ್ ಬೇಡ. ಎಲ್ಲರೂ ಒಟ್ಟಿಗೆ ಸೇರಿ ಮಾಡಬೇಕು. ನಿಮ್ಗೆ ಒಳ್ಳೆ ಫೀಡ್ ಬರ್ತದೆ. 3ನೇ ನೋಡಮ್ಮ, ಮೊನ್ನೆಯಿಂದ ಫೀಡು 3 ದಿವಸದಿಂದ ಈಚೆಗೆ ಇನ್ನೆಂಟಾಗಿ ತಗೊಳ್ಳಿ. ಹಳೆ ಫೀಡ್ ಯಾವುದೇ ಇದ್ರು ಕೂಡ ವಾಪಸ್ ಕಳಿಸಿ. ಫೀಡ್ನ ರೈತರು ಮನೇಲಿ ಯಾರೇ ವಾಪಸ್ ಕೊಟ್ಟರು ಕೂಡ ವಾಪಸ್ ಕಲೆಕ್ಟ್ ಮಾಡಬೇಕು, ಅವ್ರು ವಾಪಸ್ ಕೊಡಬೇಕು. 1ನೇ ತಾರೀಕಿಂದ ಈಚೆಗೆ ತಗೊಂಡಿರೋದಾ? ಈ ತಿಂಗಳು ಎಷ್ಟು ದಿವಸ? ಇವತ್ತು ಎಷ್ಟನೇ ತಾರೀಕು? 7. ಚೆನ್ನಾಗಿದೆ ಸರ್. ಮೊನ್ನೆ ಬಂದಿದ್ದು ಫೀಡ್ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆಯೇನಮ್ಮ? ತಿಂತಾ ಇದೆಯೇನಮ್ಮ? ಮಾತಾಡಿ ಗಟ್ಟಿಗೆ. ನೀವು ಆಗ್ತಾ ಇಲ್ಲ ಫೀಡ್ ಯಾರು? ಇವಾಗ ತಿಂತಾ ಇದೆಯಮ್ಮ ಉಪಾಧ್ಯಕ್ಷ? ಇವಾಗ ತಿಂತಾ ಇದೆ. ನಾನು ಪ್ರತಿ ಹಂತದಲ್ಲೂ ಕೂಡ ಹೋರಾಟ ಮಾಡ್ತೀನಿ. ನಾನು ಮಾಡದೇ ಇರ್ಬೋದಿತ್ತ ಹೋರಾಟನ. ನಾನೇ ಫಸ್ಟ್ ಮೈಕಲ್ ಮಾತಾಡಿದೆ. ನಾನು ಯಾರೇನ್ ಬೇಕಾರೋ ಅನ್ಕೊಳ್ಳಿ ಅಂತ ಬಂಧಿಸ್ಬೇಕು ಅಧಿಕಾರಿಗಳನ್ನ ಅಂದೆ. ಯಾವ ಡೈರೆಕ್ಟರ್ ಕೂಡ ಮಾತಾಡಿರ್ಲಿಲ್ಲ. ಎಲ್ಲರೂ ಕೂಡ ಇವಾಗ ಮಾತಾಡಕ್ ಸ್ಟಾರ್ಟ್ ಮಾಡ್ತಾವ್ರೆ. ನಿಮಗೆ ನ್ಯಾಯ ದೊರಕಿಸ್ಕೊಡ್ತೀವಿ. ನಾನು ಹೇಳಿದ್ದೀನಿ, ಯಾವ ಹಸುಗಳು ಸತ್ತವೆ ಅವನ ಮನೆಯಿಂದ ಅವ್ನು ಯಾರು ಅಧಿಕಾರಿ ದುಡ್ಡು ಮೋಸ ಮಾಡಿದ್ದ ಅವ್ನು ಬಂಧಿಸಿ ಅವನಿಂದ ವಸೂಲಿ ಮಾಡಿ ಅವ್ರಿಗೆ ಪರಿಹಾರ ಕೊಡ್ಬೇಕು ರೈತರಿಗೆ ಅಂತಕ್ಕಂಥದ್ದು ಕೂಡ ಮಾಡ್ತಾ ಇದೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನಿಮ್ಗೆಲ್ಲ ಕೂಡ ಮತ್ತೊಮ್ಮೆ ಬೆಂಗಳೂರು ಡೈರಿ ವತಿಯಿಂದ ಧನ್ಯವಾದಗಳು ತಿಳಿಸ್ತಾ ಇದೀವಿ. ನಮಸ್ಕಾರ. ಇಡಿ ನಮ್ಮ ಯಾರು ಮಂಜುಳಾ ಬನ್ನಿ. ಇವರು ಕಾಯಿಲೆ ಬಿದ್ದಿರ ಮನೆಯಲ್ಲಿ ಅಂತೇಳಿ ನಾನು ಬಿಲ್ ಕೊಟ್ಟಿದ್ರು. ತಗಮ್ಮ ಬರೋದ ಅದೆಷ್ಟು ಕೂಡ ಬರೀದ್ರಿ. ಹಿಂಗೆ ತೋರಿಸ್ತಾರೆ ಹಿಂಗೆ ಇದು ಚೆಕ್ ಅಲ್ಲದ DD. ಇದು ಕ್ಯಾಶ್ ಇದ್ದಂಗೆ. ಇದು ಹುಷಾರದ ತಗೊಂಡೋಗಿ ಇವತ್ತೇ ಬ್ಯಾಂಕ್ ಹಾಕೊಂಡ್ಬಿಡು. ಕ್ಯಾಶ್ ಇದ್ದಂಗೆ ಇದು. ಇನ್ನೊಬ್ರು ಮಂಜುಳಾ ಅಂತ ಹೇಳಿ, ಇವರು ನಿಮ್ದು ಒಂದು 18,000 ರೂಪಾಯಿನ ಬಿಲ್ ಆಗಿತ್ತು. 15,000 ರೂಪಾಯಿ ಕೊಡ್ತಾ ಇದೀನಿ. ಒಳ್ಳೇದಾಗ್ಲಿ. ಯಾರೇ ಆದ್ರೂ ಕೂಡ ಈ ತರದ ಸಹಾಯಗಳನ್ನ ತಗೊಳ್ಳಿ. ಕೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಏನೂ ಕೂಡ ಆಗೋದಿಲ್ಲ ಅಂತ ಮಾತನ್ನ